ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕಳಲೆ, ಬಿದಿರು ಕಳಲೆಯಿಂದ ಒಂದು ಕರಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬಿದಿರು ಕಳಲೆ ಸುಮಾರು ಜನಕ್ಕೆ ಗೊತ್ತಿರಲ್ಲ, ಅದಕ್ಕೋಸ್ಕರ ಅದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಬಿದಿರು ಕಳಲೆ ಅಂತ ಹೇಳ್ತಾರೆ. ಎಳೆ ಬ್ಯಾಂಬೂ ಶೂಟ್, ಇದು ಬ್ಯಾಂಬೂದು ಶೂಟುದು ಎಳೆಯದಾಗಿರುತ್ತಲ್ಲ ಅದಿದು. ಇದನ್ನು ಇವಾಗ ನಾವು ಬಿಡಿಸ್ಕೊಳ್ಬೇಕು. ಆ ಮೇಲ್ಗಡೆ ಸಿಪ್ಪೆಗಳೆಲ್ಲ ತೆಗೆದು ಬಲ್ತಿರೋವಂಥದ್ದೆಲ್ಲ ತೆಗೆದ ಮೇಲೆ ಈ ಥರ ಸಿಗುತ್ತೆ, ನಮಗೆ ಎಳೆಯದಾಗಿರೋದು ಸಿಗುತ್ತೆ. ಇದನ್ನು ಮತ್ತೆ ಸಣ್ಣ ಸಣ್ಣ ಚೂರುಗಳಾಗಿ, ಪೀಸ್ಗಳಾಗಿ ಮಾಡಿಟ್ಕೋಬೇಕು. ಎಳೆಯದಿರೋದು ಮಾತ್ರ ತೊಗೋಬೇಕು, ಬಲ್ತಿರೋದನ್ನು ಉಪಯೋಗಿಸ್ಬಾರ್ದು, ಅದು ಆಚೆಗೆ ಹಾಕ್ಬೇಕು ಅದನ್ನು. ಈಗ ಇದನ್ನು ನಾವು ನೀರಲ್ಲಿ 3 ದಿನ ನೆನೆ ಇಡಬೇಕು. ಇದನ್ನು ಬೆಳಗ್ಗೆ ಸಂಜೆ 2 ಹೊತ್ತು ಕೂಡ ಇದ್ರ ನೀರನ್ನ ಬಗ್ಸಿ ಚೆಲ್ಬಿಟ್ಟು ಮತ್ತು ನೀರು ಹಾಕ್ಬಿಟ್ಟು ಇದನ್ನು ನೆನೆಯಕ್ಕೆ ಬಿಡಬೇಕು. ಇದನ್ನು ಒಂಥರ ಘಾಟ್ ವಾಸನೆ ಬರುತ್ತೆ ಇದು ಚೆಲ್ಲೋವಾಗ. ಒಂದು 3 ಡೇಸ್ ಆದಮೇಲೆ ನೋಡಿ, ಇದು ಈ ಥರ ಆಗಿದೆ ಇವಾಗ. ಈಗ ಇದನ್ನು ನಾನು ಮತ್ತು ಆ ನೀರೆಲ್ಲ ತೆಗೆದು ಚೆನ್ನಾಗಿ ತೊಳ್ಕೊಳ್ತೀನಿ. 1-2 ಸಲ ತೊಳೆದು ಕುಕ್ಕರ್ಗೆ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋದು ಅದನ್ನು. ಯಾವುದಾದ್ರೂ ಹಳೆ ಕುಕ್ಕರಲ್ಲೇ ಮಾಡಿ, ಇಲ್ದಿದ್ರೆ ಈ ಸಾಂಬಾರು ಮಾಡಿದ ಮೇಲೆ ಆ ಕುಕ್ಕರಲ್ಲಿ ಏನೇ ಸಾಂಬಾರು ಮಾಡಿದ್ರು ಅದರದ್ದೇ ವಾಸನೆ ಹೊಡಿತಾ ಇರುತ್ತೆ, ಘಾಟ್ ವಾಸನೆ. ನಾನೀಗ ನೋಡಿ, ಇದು ಹಳೆ ಕುಕ್ಕರ್ ಇಟ್ಕೊಂಡು ಅದರಲ್ಲೇ ಮಾಡ್ತಾ ಇರೋದು. ನೋಡಿ, ಅದಕ್ಕೆ ಇವಾಗ ನಾನು ಕಳಲೆ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ತೊಳೆದಿರೋದನ್ನ. ಉಪ್ಪು ಹಾಕಿ ನೀರು ಹಾಕ್ಬಿಟ್ಟು ಈಗ ಒಂದು 3 ವಿಷಲ್ ಹೊಡಿಸ್ಕೊಳ್ಬೇಕು. ಇದನ್ನ ಬಲ್ತಿರೋದು ಏನಾರು ಹಾಕಿದ್ರೆ ಅದು ಬೇಯೋದೇ ಇಲ್ಲ, ಕರ ಅನ್ನುತ್ತೆ. ಎಳೆಯದೇ ಹಾಕೋಬೇಕು ಇದಕ್ಕೆ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿ, ಇವಾಗ ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಒಂದು 3 ವಿಷಲ್ ಕೂಗಿಸ್ಕೊಳ್ತೀನಿ. ಈಗ ಇದಕ್ಕೊಂದು ಖಾರ ಮಾಡ್ಕೋಬೇಕಲ್ಲ ನಾವು, ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈರುಳ್ಳಿ 1-2 ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಅದು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಎಲ್ಲ ಇಟ್ಕೊಂಡಿದ್ದೀನಿ. ನೋಡಿ, ಇದು ಆಗಲೇಬೇಕು. 3 ಸಲ ಕೂಗ್ತು, ಬೆಂದಿದೆ ಕೂಡ. ಆಮೇಲೆ ಖಾರಕ್ಕೆ ಮನೇಲಿ ಮಾಡಿರೋ ಸಾಂಬಾರು ಪುಡಿ, ಕೆಂಪು ಮೆಣಸಿನ ಪುಡಿ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಇದು ಸಾಂಬಾರು ಪುಡಿ ಮನೆಯದು. ಒಂದೇ ಒಂದು ಇಲ್ಕು ಬೆಳ್ಳುಳ್ಳಿ, ಅದೇ ಹೀಟು ಅಂತಾರೆ. ಕಡಲೆ, ಹುಣಸೆಹಣ್ಣು, 1 ಚಕ್ಕೆ, 2 ಲವಂಗ, ಜೀರಿಗೆ, ಆಮೇಲೆ ಒಂದೇ ಒಂದು ಟೊಮೊಟೊ ಹಣ್ಣು, ಒಂಚೂರು ಈರುಳ್ಳಿ, ಆಮೇಲೆ ಸ್ವಲ್ಪ ತೆಂಗಿನಕಾಯಿ. ಈ ತೆಂಗಿನಕಾಯಿ ಚೂರು ಇರೋದ್ರಿಂದ ಫಸ್ಟೇ ಅದನ್ನು ನಾನು 1-2 ಪಲ್ಸ್ ಹೊಡ್ಕೊಂಡು ಬಂದು ಮತ್ತೆ ಮೇಲೆಲ್ಲ ಖಾರ ಹಾಕಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ಈಗ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ಎಣ್ಣೆ ಹಾಕಿ, ಇಲ್ಲ ಕೆಲವರು ಇದನ್ನು ಬೆಣ್ಣೆನಲ್ಲೇ ಮಾಡ್ಕೊಳ್ತಾರೆ, ಫುಲ್ ಬೆಣ್ಣೆಲ್ಲೇ ಮಾಡ್ತಾರೆ, ಯಾಕೆಂದರೆ ಇದು ಅಷ್ಟು ಹೀಟ್ ಅಂತೇಳಿ. ಅದಾದಮೇಲೆ ಸಾಸಿವೆ, ಜೀರಿಗೆ ಹಾಕಿ, ಈರುಳ್ಳಿ ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ ಅದನ್ನು. ನೋಡಿ, ಪೇಸ್ಟ್ ಕೂಡ ರೆಡಿಯಾಗಿದೆ. ನೈಸಾಗಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಇದೊಂಚೂರು ಕಂದದ ಮೇಲೆ ಇದಕ್ಕೆ ನಾವಿವಾಗ ರುಬ್ಬಿರೋ ಖಾರ ಹಾಕೊಂಬಿಡೋಣ. ಬರೀ ಬೆಣ್ಣೆಲೇ ಮಾಡ್ಕೊಳ್ತಾರೆ. ನಾವು ಅಷ್ಟು ಬೆಣ್ಣೆ ಉಪಯೋಗಿಸೋದು ಬೇಡ ಅಂತ ಸ್ವಲ್ಪ ಎಣ್ಣೆನಲ್ಲಿ ಒಗ್ಗರಣೆ ಹಾಕ್ತೀನಿ, ಮೇಲೆ ಒಂಚೂರು ಬೆಣ್ಣೆ ಹಾಕ್ತೀನಿ ಅಷ್ಟೇ. ಇದು ಸಿಕ್ಕಾಪಟ್ಟೆ ಹೀಟ್ ಇದು ಚೆನ್ನಾಗಿ ಕುದ್ದಿದ ಮೇಲೆ ಇವಾಗ ಬೇಯಿಸಿಟ್ಕೊಂಡಿರೋ ಕಳಲೆ ಹಾಕ್ತಾಯಿದ್ದೀನಿ. ಇದು ಇವಾಗ ಚೆನ್ನಾಗಿ ಇದ್ರ ಖಾರದ ಜೊತೆ ಕುದಿಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಹಿಡಿಬೇಕು. ಉಪ್ಪು ಆಲ್ರೆಡಿ ಹಾಕಿ ಬೇಯಿಸಿಟ್ಕೊಂಡಿದೆ, ಖಾರ ಮತ್ತು ಹುಳಿ ಎಲ್ಲ ಹಿಡ್ಕೋಬೇಕು ಇದಕ್ಕೆ. ಅಲ್ಲಿ ತನಕ ಒಂದು ಸ್ವಲ್ಪ ಕುದಿಸ್ಬೇಕು ಇದಕ್ಕೆ. ಆಯಿತು, ಚೆನ್ನಾಗಿ ಕುದಿಯೋಕ್ಕೆ ಬಂತು. ನೋಡಿ, ಇವಾಗ ನಾನು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಇದು ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಅಕ್ಕಿ ರೊಟ್ಟಿ ಜೊತೆಗೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇದಾಯಿತು, ರೆಡಿ ಆಗ್ತಾ ಬಂತಿದ್ದು. ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಬಿದಿರು ಕಳಲೆ ಕರಿ ರೆಡಿ. ರೊಟ್ಟಿ ಜೊತೆಗೆ ಯಾವುದ್ರ ಜೊತೆಗಾದರೂ ತುಂಬ ಚೆನ್ನಾಗಿರುತ್ತೆ. ಇದು ಚಪಾತಿ ಜೊತೆಗೂ ಕೂಡ ತಿನ್ಬೋದು ಇದನ್ನು. ಇಷ್ಟ ಆದರೆ ನೀವು ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.